ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय द्वैत चंद्र जय गौर भक्त वृंदा। जय जय श्री चैतन्य जय नित्यानंद, जय द्वैत चंद्र जय गौर भक्त वृंदा। जय जय श्री चैतन्य जय नित्यानंद, जय द्वैत चंद्र जय गौर भक्त वृंदा। ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 11 ಶ್ಲೋಕ 100. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯರ್ ಯಜಂತಿ ಹಿ ಸುಮೇಧಸಃ. ಕಲಿಯುಗದಲ್ಲಿ ಕೃಷ್ಣ ನಾಮವನ್ನು ಸದಾ ಹಾಡುವ ಅವತಾರ ಪುರುಷನನ್ನು ಪೂಜಿಸಲು ಬುದ್ಧಿವಂತರು ಸಂಕೀರ್ತನೆ ಮಾಡುತ್ತಾರೆ. ಅವರ ಚೈತನ್ಯರ ಬಣ್ಣ ಕಪ್ಪಲ್ಲದಿದ್ದರೂ ಅವರು ಸಾಕ್ಷಾತ್ ಕೃಷ್ಣ. ಅವರ ಜೊತೆ ಶಿಷ್ಯರು, ಸೇವಕರು, ಅಸ್ತ್ರಗಳು, ಖಾಸಾ ಶಿಷ್ಯರು ಎಲ್ಲರೂ ಇರುತ್ತಾರೆ. ರಾಜನು ಹೇಳಿದನು, ವೇದಶಾಸ್ತ್ರಗಳಲ್ಲಿ ಕೊಟ್ಟಿರುವ ಸಾಕ್ಷಿ ಆಧಾರಗಳ ಪ್ರಕಾರ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಸಾಕ್ಷಾತ್ ಶ್ರೀಕೃಷ್ಣ. ಆದರೂ ವಿದ್ಯಾವಂತರು ಕೆಲವು ವೇಳೆ ಏಕೆ ಅವನ ಬಗ್ಗೆ ವಿಮುಖರಾಗಿದ್ದಾರೆ? ಭಟ್ಟಾಚಾರ್ಯರು ಹೇಳಿದರು, ಶ್ರೀ ಚೈತನ್ಯ ಮಹಾಪ್ರಭುಗಳ ಲೇಷ ಮಾತ್ರದಷ್ಟು ಕೃಪೆ ಇದ್ದರೂ ಒಬ್ಬ ವ್ಯಕ್ತಿಯು ಅವರೇ ಸಾಕ್ಷಾತ್ ಕೃಷ್ಣನೆಂದು ಬಲ್ಲರು. ಬೇರೆ ಯಾರಿಗೂ ಸಾಧ್ಯವಿಲ್ಲ. ಚೈತನ್ಯ ಮಹಾಪ್ರಭುಗಳ ಕೃಪೆ ಸ್ವಲ್ಪ ಕೃಪೆ ಇದ್ರೂ ಕೂಡ ಒಬ್ಬ ವ್ಯಕ್ತಿ ಅವರೇ ಕೃಷ್ಣ ಎಂದು ಅರಿಯೋದಕ್ಕೆ ಸಾಧ್ಯ. ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಒಬ್ಬ ಆತ ಎಷ್ಟೇ ಪಂಡಿತನಾಗಿರಲಿ, ಅವನು ನೋಡಿರಲಿ, ಕೇಳಿರಲಿ, ಆ ವ್ಯಕ್ತಿಯ ಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪಾ ಪ್ರಸಾದ ಆಗದಿದ್ದರೆ ಆತ ಚೈತನ್ಯ ಮಹಾಪ್ರಭುಗಳನ್ನು ಭಗವಂತನೆಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಬ್ರಹ್ಮನು ಹೇಳಿದ, ಭಗವಂತ, ಒಬ್ಬನಿಗೆ ನಿನ್ನ ಪಾದಾರವಿಂದದ ಲೇಷದಷ್ಟು ಕೃಪೆ ಇದ್ದರೂ ಅವನು ನಿನ್ನ ವ್ಯಕ್ತಿತ್ವದ ಮಹಿಮಾತಿಶಯವನ್ನು ಅರ್ಥ ಮಾಡಿಕೊಳ್ಳಬಲ್ಲನು. ಆದರೆ ಭಗವಂತನನ್ನು ಅರಿಯಲು ಊಹಾಪೋಹ ಮಾಡುವವರು ಅನೇಕಾನೇಕ ವರ್ಷಗಳ ಕಾಲ ವೇದಗಳನ್ನು ಓದಿದರೂ ನಿನ್ನನ್ನು ಅರಿಯಲಾರರು. ಸುಮ್ಮನೆ ಭಗವಂತನ ಕೃಪೆ ಯಾರ ಮೇಲಿರುತ್ತೋ ಅವರು ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಬೇರೆಯವರು ಅನೇಕ ವರ್ಷಗಳು ಅವ್ರು ವೇದಗಳನ್ನು ಓದಿದ್ರು ಕೂಡ ಕೃಷ್ಣನ ಕೃಪೆ ಇಲ್ಲದೆ ಇದ್ರೆ ಅವ್ರಿಗೆ ಭಗವಂತ ಯಾರು ಅನ್ನೋದನ್ನ ಅವರು ತಿಳ್ಕೊಳಕ್ಕೆ ಆಗೋದಿಲ್ಲ. ಇಲ್ಲ, ಒಂದು ಅನುವಾದನೇ ಇಲ್ಲ. 100 ಶ್ಲೋಕ 105ಕ್ಕೆ ಅನುವಾದ ಇಲ್ಲ. ಸಿ ಮಧ್ಯ 11:105. ರಾಜ ಹೇಳ್ತಾನೆ, ಭಗವಾನ್ ಜಗನ್ನಾಥನ ದೇವಾಲಯಕ್ಕೆ ಹೋಗುವ ಬದಲು ಎಲ್ಲಾ ಭಕ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಮನೆಯೆಡೆಗೆ, ವಾಸಗೃಹದೆಡೆಗೆ ಓಡುತ್ತಿದ್ದಾರೆ. ದೇವಸ್ಥಾನಕ್ಕೆ ಹೋಗೋ ಬದಲು ಅವರೆಲ್ಲ ಯಾಕೆ ಚೈತನ್ಯ ಮಹಾಪ್ರಭುಗಳ ಹತ್ರ ಓಡ್ತಾ ಇದ್ದಾರೆ? ಸಾರ್ವಭೌಮ ಭಟ್ಟಾಚಾರ್ಯರು ಹೇಳಿದರು, ಇದು ಸ್ವಯಂ ಪ್ರೇರಿತ ಪ್ರೇಮ. ಭಕ್ತರೆಲ್ಲರೂ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಲು ಕಾತರರಾಗಿದ್ದಾರೆ. ಮೊದಲು ಭಕ್ತರು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಿ ಅನಂತರ ಅವರನ್ನು ಕರೆದುಕೊಂಡು ಜಗನ್ನಾಥನ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಹೋಗುತ್ತಾರೆ. ರಾಜ ಹೇಳಿದ, ಭವಾನಂದರಾಯನ ಮಗ ವಾಣಿನಾಥನು 5 ಅಥವಾ 7 ಜನರ ಜೊತೆ ಜಗನ್ನಾಥನ ಪ್ರಸಾದ ಶೇಷವನ್ನು ತರಲು ಹೋದ. ನಿಜವಾಗಿ ವಾಣಿನಾಥನು ಶ್ರೀ ಚೈತನ್ಯ ಮಹಾಪ್ರಭುಗಳ ನಿವಾಸಕ್ಕೆ ಹೋಗಿದ್ದಾನೆ ಮತ್ತು ಭಾರೀ ಪ್ರಮಾಣದಲ್ಲಿ ಮಹಾಪ್ರಸಾದವನ್ನು ತೆಗೆದುಕೊಂಡು ಹೋಗಿದ್ದಾನೆ. ಇದಕ್ಕೆ ಕಾರಣ ಏನೆಂಬುದನ್ನು ದಯವಿಟ್ಟು ತಿಳಿಸಿ.
ಸಾರ್ವಭೌಮ ಭಟ್ಟಾಚಾರ್ಯರು ಹೇಳಿದರು. ಭಕ್ತರೆಲ್ಲ ಆಗಮಿಸಿರುವುದನ್ನು ತಿಳಿದು ಚೈತನ್ಯರು ಸಂಜ್ಞೆ ಮಾಡಿದರು. ಆಗ ವಾಣಿನಾಥ ಮತ್ತು ಇತರರು ಅಷ್ಟೊಂದು ಪ್ರಮಾಣದಲ್ಲಿ ಮಹಾಪ್ರಸಾದವನ್ನು ತಂದರು. ಆಮೇಲೆ ರಾಜ ಮತ್ತೆ ಕೇಳ್ತಾನೆ, ತೀರ್ಥಕ್ಷೇತ್ರದಲ್ಲಿ ಅನುಸರಿಸಬೇಕಾದ ಉಪವಾಸ ಕ್ಷೌರಾದಿಗಳ ನಿಯಮವನ್ನು ಭಕ್ತರು ಏಕೆ ಪಾಲಿಸುತ್ತಿಲ್ಲ? ಅವರು ಏಕೆ ಮೊದಲು ಪ್ರಸಾದವನ್ನು ತಿಂದು ಬಿಟ್ರು? ಭಟ್ಟಾಚಾರ್ಯರು ಹೇಳ್ತಾರೆ, ಪುಣ್ಯ ಕ್ಷೇತ್ರಗಳಿಗೆ ಹೋಗುವುದಕ್ಕೆ ಸಂಬಂಧಿಸಿದ ನಿಯಮಗಳ ಪ್ರಕಾರ ನೀನು ಹೇಳಿದ್ದು ಸರಿ. ಆದರೆ ಇನ್ನೊಂದು ಮಾರ್ಗವಿದೆ. ಅದು ಸ್ವಯಂ ಪ್ರೇರಿತ ಪ್ರೇಮ ಮಾರ್ಗ. ಆ ಮಾರ್ಗದ ತತ್ವಗಳ ಪ್ರಕಾರ ಧಾರ್ಮಿಕ ತತ್ವಾಚರಣೆಗಳಲ್ಲಿ ಧರ್ಮ ಸೂಕ್ಷ್ಮಗಳಿವೆ. ಭಾವಾರ್ಥ: ವೈದಿಕ ನಿಯಮಗಳ ಪ್ರಕಾರ ಪುಣ್ಯಕ್ಷೇತ್ರಕ್ಕೆ ಒಬ್ಬನು ಹೋಗಬೇಕಾದರೆ ಅವನು ಬ್ರಹ್ಮಚಾರಿಯಾಗಿರಬೇಕು. ಸಾಮಾನ್ಯವಾಗಿ ಜನರು ಇಂದ್ರಿಯ ಸುಖದ ಚಟಕ್ಕೆ ಅಂಟಿಕೊಂಡಿರುತ್ತಾರೆ. ರಾತ್ರಿ ಸಂಭೋಗವಿಲ್ಲದಿದ್ದರೆ ಅವರಿಗೆ ನಿದ್ದೆಯೇ ಬರುವುದಿಲ್ಲ. ಆದ್ದರಿಂದಲೇ ಒಬ್ಬ ಸಾಮಾನ್ಯನು ಪುಣ್ಯಕ್ಷೇತ್ರಕ್ಕೆ ಹೋಗುವ ಮುನ್ನ ಬ್ರಹ್ಮಚರ್ಯ ಪಾಲಿಸಬೇಕು ಎಂಬ ನಿಯಮ ವಿಧಿಸಲಾಗಿದೆ. ಒಬ್ಬನು ಪುಣ್ಯಕ್ಷೇತ್ರವನ್ನು ಪ್ರವೇಶಿಸಿದೊಡನೆ ಅವನು ಅಂದು ಇಡೀ ದಿನ ಉಪವಾಸ ಮಾಡಿ ಶಿರಮುಂಡನ ಮಾಡಿಸಿಕೊಂಡು ಆ ಪುಣ್ಯಕ್ಷೇತ್ರದ ಸಮೀಪದಲ್ಲಿರುವ ನದಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡಬೇಕು. ಉಪವಾಸ ಇರಬೇಕು, ಶಿರಮುಂಡನ ಮಾಡ್ಕೋಬೇಕು, ಮತ್ತೆ ಹತ್ತಿರ ಇರೋ ನದಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡಬೇಕು. ಈ ವಿಧಾನಗಳು ಪಾಪ ಕಾರ್ಯಗಳ ಫಲ ತಟ್ಟದಂತೆ ಮಾಡುತ್ತವೆ. ವಾಸ್ತವವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗುವವರು ತಮ್ಮ ಪಾಪದ ಬದುಕಿನ ಹೊರೆಯನ್ನು ಇಳಿಸಿಕೊಂಡು ಬರುತ್ತಾರೆ. ಆದ್ದರಿಂದಲೇ ಪುಣ್ಯಕ್ಷೇತ್ರಗಳು ತಮ್ಮಲ್ಲಿಗೆ ಬರುವವರು ಹೀಗೆ ಬಿಟ್ಟ ಪಾಪಗಳ ಅತಿಯಾದ ಹೊರೆಯಿಂದ ತುಂಬಿವೆ. ಪುಣ್ಯ ಪುರುಷರು ಅಥವಾ ಭಕ್ತರು ಅಂತಹ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಅವರು ಜನಸಾಮಾನ್ಯರು ಬಿಟ್ಟ ಪಾಪ ಫಲಗಳನ್ನೆಲ್ಲ ಹೀರಿಕೊಂಡು ಮತ್ತೆ ಆ ಪುಣ್ಯಕ್ಷೇತ್ರವನ್ನು ಶುದ್ಧೀಕರಿಸುತ್ತಾರೆ. ತೀರ್ಥೀಕುರ್ವಂತಿ ತೀರ್ಥಾನಿ. ಓಕೆ. ಗೌರವ ಮತ್ತು ಉಪವಾಸ ಸಂಬಂಧವಾದ ಶಾಸ್ತ್ರ ವಿಧಿಗಳು ಭಗವಂತನ ಪರೋಕ್ಷ ಆದೇಶಗಳು. ಆದರೆ ಮಹಾಪ್ರಭುಗಳು ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಪ್ರತ್ಯಕ್ಷವಾಗಿ ಆದೇಶಿಸಿರುವಾಗ ಸಹಜವಾಗಿ ಭಕ್ತರು ಪ್ರಸಾದ ಸ್ವೀಕರಿಸುವುದು ತಮ್ಮ ಮೊದಲ ಕರ್ತವ್ಯವೆಂದು ಸ್ವೀಕರಿಸುತ್ತಾರೆ. ಭಗವಂತ ಬಂದು ಪ್ರಸಾದ ತಗೊಳ್ಳಿ ಅಂದಾಗ ಆಗೋಯ್ತು. ಅದು ಎಲ್ಲಾ ಬೇರೆ ನಿಯಮಗಳನ್ನು ಮೀರ್ಬಿಟ್ಟಿರೋದು. ಮಹಾಪ್ರಸಾದ ಲಭ್ಯವಿಲ್ಲದಿರುವಾಗ ಉಪವಾಸವಿರಬೇಕು. ಆದರೆ ಭಗವಂತನು ಪ್ರಸಾದ ಸ್ವೀಕರಿಸಬೇಕೆಂದು ನೇರವಾಗಿ ಆದೇಶಿಸಿದಾಗ ಅಂತಹ ಅವಕಾಶವನ್ನು ತಿರಸ್ಕರಿಸುವುದು ಅಪರಾಧ. ನೋಡಿ, ನಿಯಮಗಳನ್ನ ಪಾಲನೆ ಮಾಡೋದು. ಆದ್ರೆ ಮಹಾಪ್ರಸಾದ ಲಭ್ಯ ಇಲ್ಲದೆ ಇರುವಾಗ ಉಪವಾಸ ಮಾಡ್ಬೇಕು. ಅದು ಇಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗೋ ವಿಷಯವಾಗಿ ಇಲ್ಲಿ ಹೇಳ್ತಾ ಇರೋದು. ಆದ್ರೆ ಮಹಾಪ್ರಸಾದ ಇರುವಾಗ ಮತ್ತು ನೇರವಾಗಿ ಭಗವಂತನೇ ಅದನ್ನ ಸ್ವೀಕರಿಸಿ ಅಂತ ಆದೇಶ ಮಾಡಿದಾಗ ಅದನ್ನ ಸ್ವೀಕಾರ ಮಾಡದೆ ಹೋದ್ರೆ ಅಪರಾಧವಾಗೋಗುತ್ತೆ. ಭಗವಂತನ ಆದೇಶಗಳನ್ನ ನಾವು ಅಲ್ಲಗಳೆದ್ರೆ, ಅದನ್ನ ನಾವು ತಿರಸ್ಕರಿಸಿದ್ರೆ ಅದು ಅಪರಾಧ. ಹೇಗೆ ಯುಧಿಷ್ಠಿರ ಮಹಾರಾಜ ಸುಳ್ಳು ಅಶ್ವತ್ಥಾಮ ಸತ್ತೋಗಿದ್ದಾನೆ ಅಂತ ದ್ರೋಣಾಚಾರ್ಯಗೆ ಹೇಳಕ್ಕೆ ಹಿಂಜರಿತಾನೆ, ಅದು ಅಪರಾಧವಾಗೋಗುತ್ತೆ, ಪಾಪವಾಗೋಗುತ್ತೆ. ಹಾಗೆ ಚೈತನ್ಯ ಮಹಾಪ್ರಭುಗಳು ತಮ್ಮ ದಿವ್ಯ ಹಸ್ತದಿಂದ ಪ್ರಸಾದವನ್ನು ಹಂಚುತ್ತಿರುವಾಗ ಯಾರು ತಾನೇ ಅಂತಹ ಅವಕಾಶವನ್ನು ಕಳೆದುಕೊಂಡು ಉಪವಾಸವನ್ನು ಆಚರಿಸುತ್ತಾರೆ? ಹಿಂದೆ ಒಂದು ದಿನ ಬೆಳಗ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅನ್ನದ ಮಹಾಪ್ರಸಾದವನ್ನು ಕೊಟ್ಟರು. ನಾನು ಅದನ್ನು ನನ್ನ ಬಾಯಿ ತೊಳೆದುಕೊಳ್ಳದೆಯೇ ಹಾಸಿಗೆಯ ಮೇಲೆ ಕುಳಿತುಕೊಂಡು ತಿಂದೆ. ಭಗವಂತನು ಯಾರಿಗೆ ಹೃದಯದಲ್ಲಿ ಪ್ರೇರಣೆ ನೀಡಿ ತನ್ನ ಕೃಪೆ ತೋರುವನೋ ಅವನು ಕೇವಲ ಶ್ರೀ ಕೃಷ್ಣನ ಆಶ್ರಯವನ್ನು ಮಾತ್ರ ಪಡೆದು ಎಲ್ಲಾ ವೈದಿಕ ಮತ್ತು ಸಾಮಾಜಿಕ ಸಂಪ್ರದಾಯಗಳನ್ನು ತೊರೆಯುವನು. ಇದೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಭಗವಂತನು ಯಾರಿಗೆ ಹೃದಯದಲ್ಲಿ ಪ್ರೇರಣೆ ನೀಡಿ ತನ್ನ ಕೃಪೆ ತೋರುವನೋ ಅವನು ಕೇವಲ ಕೃಷ್ಣನ ಆಶ್ರಯವನ್ನು ಮಾತ್ರ ಪಡೆದು, ಅಂದ್ರೆ ಬೇರೆ ನಿಯಮಗಳ ಆಶ್ರಯ, ಬೇರೆ ಧರ್ಮಗಳ ಆಶ್ರಯವನ್ನು ಪಡೆಯೋದಿಲ್ಲ. ಎಲ್ಲರ ಹೃದಯದಲ್ಲಿ ಆಸೀನನಾಗಿರುವ ಭಗವಂತನಿಂದ ಒಬ್ಬ ಪ್ರೇರಿತನಾದಾಗ ಅವನು ಸಾಮಾಜಿಕ ಪದ್ಧತಿಗಾಗಲಿ ವೈದಿಕ ತತ್ವಗಳಿಗಾಗಲಿ ಲಕ್ಷ್ಯ ಮಾಡುವುದಿಲ್ಲ. ಆಮೇಲೆ ಪ್ರತಾಪ ರುದ್ರರಾಜನು ಅರಮನೆಯ ಮೇಲಿಂದ ಇಳಿದು ಬಂದು ಕಾಶಿ ಮಿಶ್ರನನ್ನು ದೇವಸ್ಥಾನದ ಪಾರುಪತ್ಯಗಾರನನ್ನು ಕರೆದನು. ಅನಂತರ ಪ್ರತಾಪರುದ್ರ ಮಹಾರಾಜನು ಕಾಶಿ ಮಿಶ್ರರಿಗೆ ಮತ್ತು ದೇವಸ್ಥಾನದ ಪಾತ್ಯಗಾರನಿಗೆ ಹೇಳಿದನು, ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರಿಗೂ ಶಿಷ್ಯರಿಗೂ ಸುಖಕರವಾದ ನಿವಾಸಗಳನ್ನು, ಅನುಕೂಲಕರವಾದ ಪ್ರಸಾದದ ವ್ಯವಸ್ಥೆಯನ್ನು, ದೇವಸ್ಥಾನದಲ್ಲಿ ದರ್ಶನದ ಏರ್ಪಾಟನ್ನು ಮಾಡಿ ಅವರಿಗೆ ಏನೂ ತೊಂದರೆ ಇಲ್ಲದಂತೆ ನೋಡಿಕೊಳ್ಳಿ. ಚೈತನ್ಯ ಮಹಾಪ್ರಭುಗಳ ಆದೇಶವನ್ನು ಎಚ್ಚರಿಕೆಯಿಂದ ಪಾಲಿಸಬೇಕು. ಪ್ರಭುಗಳು ನೇರವಾಗಿ ಆದೇಶ ನೀಡದಿದ್ದರೂ ಸಹ ನೀವು ಅವರ ಇಂಗಿತವನ್ನು ತಿಳಿದುಕೊಂಡು ಅವರ ಬಯಕೆಗಳನ್ನು ಪೂರೈಸಬೇಕು. ಹೀಗೆ ಹೇಳಿ ರಾಜನು ಅವರಿಗೆ ಹೋಗಲು ಅನುಮತಿ ನೀಡಿದ.
ಸಾರ್ವಭೌಮ ಭಟ್ಟಾಚಾರ್ಯರು ನೆರೆದಿದ್ದ ವೈಷ್ಣವರನ್ನು ನೋಡಲು ಹೋದರು. ಎಲ್ಲಾ ವೈಷ್ಣವರು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಿದ್ದನ್ನು ದೂರದಿಂದ ಗೋಪಿನಾಥ ಆಚಾರ್ಯರು ಮತ್ತು ಸಾರ್ವಭೌಮ ಭಟ್ಟಾಚಾರ್ಯರು ವೀಕ್ಷಿಸಿದರು. ದೇವಸ್ಥಾನದ ಸಿಂಹದ್ವಾರದ ಅಥವಾ ಪ್ರಧಾನ ದ್ವಾರದ ಬಲಗಡೆಯಿಂದ ಆರಂಭಿಸಿ ಎಲ್ಲಾ ವೈಷ್ಣವರು ಕಾಶಿ ಮಿಶ್ರರ ಮನೆಯತ್ತ ಹೋಗಲಾರಂಭಿಸಿದರು. ಈ ಮಧ್ಯೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಆಪ್ತ ಶಿಷ್ಯರೊಡಗೂಡಿ ರಸ್ತೆಯಲ್ಲಿದ್ದ ಎಲ್ಲಾ ವೈಷ್ಣವರನ್ನು ಸಂಭ್ರಮದಿಂದ ಭೇಟಿ ಮಾಡಿದರು. ಮೊದಲು ಅದ್ವೈತ ಆಚಾರ್ಯರು ಪ್ರಭುಗಳ ಪಾದಾರವಿಂದಗಳನ್ನು ಪೂಜಿಸಿದರು. ಆಗ ಪ್ರಭುಗಳು ಕೂಡಲೇ ಅವರನ್ನು ಪ್ರೇಮಾತಿರೇಕದಿಂದ ಆಲಿಂಗನ ಮಾಡಿದರು. ನಿಜವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಅದ್ವೈತ ಆಚಾರ್ಯರು ಪ್ರೇಮಾತಿಶಯದಿಂದ ಉದ್ವಿಗ್ನರಾದರು. ಆದರೆ ಕಾಲ ಸಂದರ್ಭಗಳನ್ನು ಗಮನಿಸಿ ಚೈತನ್ಯ ಮಹಾಪ್ರಭುಗಳು ಶಾಂತರಾಗಿ ಬಿಟ್ರು. ಅನಂತರ ಶ್ರೀವಾಸ ಠಾಕೂರರೇ ಮೊದಲಾದ ಭಕ್ತರು ಮಹಾಪ್ರಭುಗಳ ಪಾದ ಕಮಲಗಳಿಗೆ ನಮಸ್ಕರಿಸಿದರು. ಪ್ರಭುಗಳು ಪ್ರತಿಯೊಬ್ಬರನ್ನು ಪ್ರೇಮಾತಿಶಯದಿಂದ ತಬ್ಬಿಕೊಂಡರು. ಪ್ರಭುಗಳು ಒಬ್ಬೊಬ್ಬರನ್ನಾಗಿ ಎಲ್ಲಾ ಭಕ್ತರ ಜೊತೆ ಮಾತಾಡಿ ಎಲ್ಲರನ್ನೂ ತಮ್ಮ ಮನೆಯೊಳಕ್ಕೆ ಕರೆದುಕೊಂಡು ಹೋದರು. ಕಾಶಿ ಮಿಶ್ರರ ಮನೆ ಚಿಕ್ಕದಾಗಿದ್ದುದರಿಂದ ಭಕ್ತರು ಅಲ್ಲಿ ಕಿಕ್ಕಿರಿದು ನೆರೆದಿದ್ದರು. ಚೈತನ್ಯ ಮಹಾಪ್ರಭುಗಳು ಎಲ್ಲಾ ಭಕ್ತರನ್ನು ತಮ್ಮ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸ್ವಹಸ್ತದಿಂದ ಅವರಿಗೆ ಹಾರಗಳು ಮತ್ತು ಗಂಧವನ್ನು ನೀಡಿದರು. ತದನಂತರ ಗೋಪಿನಾಥ ಆಚಾರ್ಯ ಮತ್ತು ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಪ್ರಭುಗಳಿದ್ದ ಸ್ಥಳದಲ್ಲಿ ನೆರೆದಿದ್ದ ವೈಷ್ಣವರನ್ನೆಲ್ಲ ಯಥೋಚಿತವಾಗಿ ಭೇಟಿ ಮಾಡಿದರು. ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯ ಪ್ರಭುಗಳಿಗೆ ಇನಿದಾದ ಧ್ವನಿಯಲ್ಲಿ ಹೀಗೆ ಹೇಳಿದರು: ಸ್ವಾಮಿ, ಇಂದು ನಿಮ್ಮ ಆಗಮನದಿಂದ ನಾನು ಪರಿಪೂರ್ಣನಾದೆ. ಅದ್ವೈತ ಆಚಾರ್ಯರು ಹೇಳಿದರು: ಇದು ದೇವೋತ್ತಮ ಪರಮಪುರುಷನ ಸಹಜ ಲಕ್ಷಣ. ಅವನು ಸ್ವಯಂ ಪೂರ್ಣನಾಗಿದ್ದರೂ ಸಕಲೈಶ್ವರ್ಯ ಸಂಪನ್ನನಾಗಿದ್ದರೂ ಅವನ ಭಕ್ತರ ಸಹವಾಸದಲ್ಲಿರಲು ದಿವ್ಯಾನಂದವನ್ನು ಅನುಭವಿಸುತ್ತಾನೆ. ಅವರ ಜೊತೆ ನಾನಾ ರೀತಿಯ ನಿತ್ಯ ಲೀಲೆಗಳನ್ನು ಮಾಡುತ್ತಾನೆ. ಚೈತನ್ಯ ಮಹಾಪ್ರಭುಗಳು ಮುಕುಂದ ದತ್ತನ ಅಣ್ಣನಾದ ವಾಸುದೇವ ದತ್ತನನ್ನು ನೋಡಿದೊಡನೆ ಸಂತೋಷದಿಂದ ತಮ್ಮ ಕೈಯನ್ನು ಅವನ ದೇಹದ ಮೇಲಿಟ್ಟು ಮಾತನಾಡಲು ಆರಂಭಿಸಿದರು. ಮುಕುಂದ ದತ್ತನ ಅಣ್ಣನಾದ ವಾಸುದೇವ ದತ್ತ. ಚೈತನ್ಯ ಮಹಾಪ್ರಭು ಹೇಳಿದರು: ಮುಕುಂದನು ಬಾಲ್ಯದಿಂದಲೂ ನನ್ನ ಸ್ನೇಹಿತನಾದರೂ ಅವನನ್ನು ನೋಡುವುದಕ್ಕಿಂತ ನಿಮ್ಮನ್ನು ನೋಡುವುದು ನನಗೆ ಹೆಚ್ಚಿನ ಸಂತೋಷ ನೀಡುತ್ತದೆ. ವಾಸುದೇವ ಹೇಳಿದರು: ಮುಕುಂದನಿಗೆ ನಿಮ್ಮ ಸಹವಾಸ ಆರಂಭದಲ್ಲೇ ದೊರಕಿತು. ಹೀಗಾಗಿ ಅವನಿಗೆ ತಮ್ಮ ಅಡಿದಾವರೆಗಳ ಆಶ್ರಯ ದೊರೆತಿದೆ. ಅದು ಅವನ ಅಲೌಕಿಕ ಪುನರ್ಜನ್ಮ. ಹೀಗೆ ವಾಸುದೇವ ದತ್ತರು ತಾವು ತಮ್ಮನಾದ ಮುಕುಂದನಿಗಿಂತ ಕೀಳು ಎಂದು ಒಪ್ಪಿಕೊಂಡರು. ಮುಕುಂದನು ನನಗಿಂತ ಕಿರಿಯವನಾದರೂ ಅವನು ಮೊದಲು ನಿಮ್ಮ ಕೃಪೆಗೆ ಪಾತ್ರನಾದನು. ಪರಿಣಾಮವಾಗಿ ಅವನು ಆಧ್ಯಾತ್ಮಿಕವಾಗಿ ನನಗಿಂತ ಹಿರಿಯವನಾದ. ಅದು ಅಲ್ಲದೆ ನೀವು ಮುಕುಂದನಿಗೆ ಬಹಳವಾಗಿ ಅನುಗ್ರಹಿಸಿದ್ದೀರಿ. ಹೀಗಾಗಿ ಸಕಲ ಸದ್ಗುಣಗಳಲ್ಲೂ ಅವನು ಹಿರಿಯ ಎಂದು ವಾಸುದೇವ ಹೇಳಿದರು. ಪ್ರಭುಗಳು ಹೇಳಿದರು: ನಿಮಗೋಸ್ಕರವೇ ನಾನು ದಕ್ಷಿಣ ಭಾರತದಿಂದ 2 ಪುಸ್ತಕಗಳನ್ನು ತಂದಿದ್ದೇನೆ. ಪುಸ್ತಕಗಳನ್ನು ಸ್ವರೂಪ ದಾಮೋದರರ ಬಳಿ ಕೊಟ್ಟಿದ್ದೇನೆ. ನೀವು ಅದರ ಪ್ರತಿ ಮಾಡಿಕೊಳ್ಳಿ. ಇದನ್ನು ಕೇಳಿ ವಾಸುದೇವರಿಗೆ ತುಂಬಾ ಸಂತೋಷವಾಯಿತು. ನಿಜವಾಗಿ ಪ್ರತಿಯೊಬ್ಬ ವೈಷ್ಣವನು ಅವೆರಡು ಪುಸ್ತಕಗಳ ಪ್ರತಿ ಮಾಡಿಕೊಂಡನು. ಹೀಗೆ ಅವೆರಡು ಪುಸ್ತಕಗಳು ಯಾವುವು? ಬ್ರಹ್ಮ ಸಂಹಿತೆ ಮತ್ತು ಶ್ರೀಕೃಷ್ಣ ಕರ್ಣಾಮೃತ ಭಾರತಾದ್ಯಂತ ಹರಡಿದವು. ಪ್ರಭುಗಳು ಅತಿಯಾದ ಪ್ರೀತಿ ವಿಶ್ವಾಸಗಳಿಂದ ಶ್ರೀವಾಸರಿಗೆ ಮತ್ತು ಅವರ ಸಹೋದರರಿಗೆ ಹೀಗೆ ಹೇಳಿದರು: ನಾನು ತುಂಬಾ ಉಪಕೃತನಾಗಿದ್ದೇನೆ. ನೀವು 4 ಜನ ಸಹೋದರರು ನನ್ನನ್ನು ಕೊಂಡುಕೊಂಡು ಬಿಟ್ಟಿದ್ದೀರಿ. ಅನಂತರ ಶ್ರೀವಾಸರು ಹೇಳಿದರು: ನೀವು ಏಕೆ ವಿರುದ್ಧವಾಗಿ ಹೇಳುತ್ತಿದ್ದೀರಿ? ಬದಲಿಗೆ ನಾವು 4 ಸೋದರರು ನಿಮ್ಮ ಕೃಪೆಯಿಂದ ಕೊಳ್ಳಲ್ಪಟ್ಟಿದ್ದೇವೆ. ಶಂಕರರನ್ನು ನೋಡಿದ ಮೇಲೆ ಚೈತನ್ಯ ಮಹಾಪ್ರಭುಗಳು ದಾಮೋದರರಿಗೆ ಹೇಳಿದರು: ನಿಮ್ಮ ಮೇಲೆ ಪ್ರೀತಿ ಇರುವುದು ಭಯಭಕ್ತಿಯಿಂದ ಕೂಡಿರುವಂತಹುದು. ಆದ್ದರಿಂದ ನಿಮ್ಮ ತಮ್ಮ ಶಂಕರರನ್ನು ನಿಮ್ಮ ಜೊತೆ ಇಟ್ಟುಕೊಳ್ಳಿ, ಏಕೆಂದರೆ ಅವರಿಗೂ ನನಗೂ ನಿಷ್ಕಲ್ಮಶವಾದ ಪ್ರೇಮವಿದೆ. ದಾಮೋದರ ಪಂಡಿತರು ಹೇಳಿದರು: ಶಂಕರ ನನ್ನ ತಮ್ಮ, ಆದರೆ ಇಂದಿನಿಂದ ಅವನ ಮೇಲೆ ನಿಮ್ಮ ವಿಶೇಷ ಕೃಪೆ ಇರುವುದರಿಂದಾಗಿ ಅವನು ನನ್ನ ಅಣ್ಣನಾಗಿದ್ದಾನೆ. ಆಮೇಲೆ ಶಿವಾನಂದ ಸೇನರತ್ತ ತಿರುಗಿ ಪ್ರಭುಗಳು ಹೇಳಿದರು: ಆರಂಭದಿಂದಲೂ ನನ್ನ ಮೇಲೆ ನಿಮ್ಮ ಪ್ರೀತಿ ಬಹಳವಾಗಿದೆ. ಇದನ್ನು ಕೇಳಿದೊಡನೆ ಶಿವಾನಂದ ಸೇನರು ಪ್ರೇಮಾವೇಶದಲ್ಲಿ ಮುಳುಗಿ ಪ್ರಭುಗಳಿಗೆ ನಮಸ್ಕರಿಸಿ ನೆಲದ ಮೇಲೆ ಬಿದ್ದುಬಿಟ್ರು. ಅನಂತರ ಅವರು ಈ ಕೆಳಕಂಡ ಶ್ಲೋಕವನ್ನು ಉಚ್ಚರಿಸಲಾರಂಭಿಸಿದರು: ಓ ಪ್ರಭು, ಓ ಅನಂತ, ನಾನು ಅಜ್ಞಾನದ ಭವಸಾಗರದಲ್ಲಿ ಮುಳುಗಿದ್ದರೂ ಈಗ ನಾನು ಬಹಳ ಕಾಲದ ಅನಂತರ ಒಬ್ಬನು ಸಮುದ್ರ ತೀರವನ್ನು ಸೇರಿದಂತೆ ತಮ್ಮನ್ನು ಸೇರಿದ್ದೇನೆ. ಪ್ರಿಯ ಪ್ರಭು, ನಾನು ತಮಗೆ ಸಿಕ್ಕಿದ್ದರಿಂದ ತಾವು ತಮ್ಮ ಕೃಪೆಯನ್ನು ದಯಪಾಲಿಸಲು ಸತ್ಪಾತ್ರನು ದೊರಕಿದಂತಾಗಿದೆ. ಮುರಾರಿ ಗುಪ್ತರು ಮೊದಲು ಪ್ರಭುಗಳನ್ನು ಭೇಟಿ ಮಾಡಲಿಲ್ಲ. ಬಾಗಿಲ ಹೊರಗೆ ನಮಸ್ಕಾರ ಮಾಡಲು ದೊಣ್ಣೆಯಂತೆ ಬಿದ್ದರು. ಭಕ್ತರ ಮಧ್ಯೆ ಮುರಾರಿಯು ಕಾಣದೇ ಇದ್ದಾಗ ಚೈತನ್ಯ ಮಹಾಪ್ರಭುಗಳು ಅವರ ಬಗ್ಗೆ ವಿಚಾರಿಸಿದರು. ಆಮೇಲೆ ಅನೇಕ ಜನ ಅವರನ್ನು ಚೈತನ್ಯ ಮಹಾಪ್ರಭುಗಳ ಬಳಿ ಕರೆತರಲು ಮುರಾರಿಯ ಬಳಿ ಓಡಿದರು.
ಹೀಗೆ ಮುರಾರಿ ಗುಪ್ತರು ಹುಲ್ಲಿನ 2 ಕಂತೆಗಳನ್ನು ಹಲ್ಲಿನಲ್ಲಿ ಕಚ್ಚಿಕೊಂಡು ವಿನಯದಿಂದ ನಮ್ರತೆಯಿಂದ ಚೈತನ್ಯ ಮಹಾಪ್ರಭುಗಳ ಎದುರು ಬಂದರು. ಮುರಾರಿ ತಮ್ಮನ್ನು ಭೇಟಿ ಮಾಡಲು ಬರುತ್ತಿರುವುದನ್ನು ನೋಡಿ ಚೈತನ್ಯ ಮಹಾಪ್ರಭುಗಳು ಅವರ ಬಳಿ ಹೋದಾಗ ಮುರಾರಿಯು ಓಡಿ ಹೋಗಲಾರಂಭಿಸಿ ಹೀಗೆ ಹೇಳಿದರು: ಪ್ರಭು, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ನಾನು ಪರಮ ನೀಚ. ನನ್ನ ದೇಹ ಪಾಪಮಯವಾದ್ದರಿಂದ ನಿಮ್ಮ ಹಸ್ತ ಸ್ಪರ್ಶಕ್ಕೆ ನಾನು ಯೋಗ್ಯನಲ್ಲ. ಪ್ರಭುಗಳು ಹೇಳಿದರು: ಪ್ರಿಯ ಮುರಾರಿ, ದಯವಿಟ್ಟು ನಿಮ್ಮ ಅನಾವಶ್ಯಕ ವಿನಯವನ್ನು ಅಂಕೆಯಲ್ಲಿಡಿ. ನಿಮ್ಮ ದೈನ್ಯವನ್ನು ನೋಡಿ ನನ್ನ ಮನಸ್ಸು ಕಲಕಿದೆ. ನೋಡಿ, ಭಕ್ತರ ವ್ಯವಹಾರಗಳನ್ನೆಲ್ಲ ನಾವು ಕೇಳ್ತಾ ಇದ್ರೆ ಎಲ್ಲಾ ಕಡೆ ವಿನಯತೆ, ನಮ್ರತೆ ಇವುಗಳನ್ನ ನಾವು ನೋಡ್ತೀವಿ. ನಮ್ಮಲ್ಲಿ ಈ ಗುಣಗಳಿದೆಯಾ ಅನ್ನೋದು ಪ್ರಶ್ನೆ. ಹೀಗೆ ಹೇಳುತ್ತಾ ಪ್ರಭುಗಳು ಮುರಾರಿಯನ್ನು ಬಿಗಿದಪ್ಪಿಕೊಂಡು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡರು. ಪ್ರಭುಗಳು ಅನಂತರ ಮುರಾರಿಯ ಶರೀರವನ್ನು ತಮ್ಮ ಕೈಗಳಿಂದ ನೀವಿ ಶುದ್ಧೀಕರಿಸಲಾರಂಭಿಸಿದರು. ಆಚಾರ್ಯ ರತ್ನ, ವಿದ್ಯಾನಿಧಿ, ಪಂಡಿತ ಗದಾಧರ, ಗಂಗಾದಾಸ, ಹರಿಭಟ್ಟ ಮತ್ತು ಆಚಾರ್ಯ ಪುರಂದರರೂ ಸೇರಿದಂತೆ ಎಲ್ಲಾ ಭಕ್ತರನ್ನು ಚೈತನ್ಯ ಮಹಾಪ್ರಭುಗಳು ಮತ್ತೆ ಮತ್ತೆ ಆಲಂಗಿಸಿದರು. ಪ್ರಭುಗಳು ಅವರ ಸದ್ಗುಣಗಳನ್ನು ಮತ್ತೆ ಮತ್ತೆ ಪ್ರಶಂಸಿಸಿದರು. ಪ್ರತಿಯೊಬ್ಬ ಭಕ್ತರಿಗೂ ಹೀಗೆ ಗೌರವ ಸಲ್ಲಿಸಿದ ನಂತರ ಚೈತನ್ಯ ಮಹಾಪ್ರಭುಗಳು ಹಿಗ್ಗಿದರು. ಆದರೆ ಹರಿದಾಸರನ್ನು ಕಾಣದೆ ಅವರು ಹರಿದಾಸರು ಎಲ್ಲಿ ಎಂದು ವಿಚಾರಿಸಿದರು. ಚೈತನ್ಯ ಮಹಾಪ್ರಭುಗಳು ಅನಂತರ ಹರಿದಾಸ ಠಾಕೂರರು ರಸ್ತೆಯ ಮೇಲೆ ದೀರ್ಘ ದಂಡ ಪ್ರಣಾಮ ಮಾಡುತ್ತಿದ್ದುದನ್ನು ದೂರದಿಂದ ನೋಡಿದರು. ಹರಿದಾಸ ಠಾಕೂರು ಪ್ರಭುಗಳನ್ನು ಭೇಟಿ ಮಾಡುವ ಸ್ಥಳಕ್ಕೆ ಬರದೆ ದೂರದಲ್ಲಿ ರಸ್ತೆಯ ಪಕ್ಕದಲ್ಲೇ ಪ್ರಣಾಮ ಮಾಡುತ್ತಿದ್ದರು. ಎಲ್ಲಾ ಭಕ್ತರು ಅನಂತರ ಹರಿದಾಸ ಠಾಕೂರರ ಬಳಿ ಬಂದು, ಪ್ರಭುಗಳು ನಿಮ್ಮನ್ನು ಭೇಟಿ ಮಾಡ ಬಯಸುತ್ತಿದ್ದಾರೆ, ದಯವಿಟ್ಟು ಕೂಡಲೇ ಬನ್ನಿ ಎಂದು ಹೇಳಿದರು. ಹರಿದಾಸ ಠಾಕೂರರು ಹೇಳಿದರು: ನಾನು ಕೀಳು ಜಾತಿಯವನಾದ್ದರಿಂದ, ಹೇಯ ವ್ಯಕ್ತಿಯಾದ್ದರಿಂದ ದೇವಸ್ಥಾನದ ಬಳಿ ಹೋಗಲು ಸಾಧ್ಯವಿಲ್ಲ. ಅಲ್ಲಿಗೆ ಹೋಗಲು ನನಗೆ ಅಧಿಕಾರವಿಲ್ಲ. ನಂತರ ಹರಿದಾಸ್ ಠಾಕೂರರು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು: ನನಗೆ ದೇವಸ್ಥಾನದ ಹತ್ತಿರ ನಿರ್ಜನವಾದ ಸ್ಥಳವೊಂದು ಸಿಕ್ಕಿದರೆ ಅಲ್ಲಿ ನಾನು ಏಕಾಂಗಿಯಾಗಿ ಇದ್ದು ಕಾಲ ಕಳೆಯುತ್ತೇನೆ. ಭಗವಾನ್ ಜಗನ್ನಾಥನ ಸೇವಕರು ನನ್ನನ್ನು ಮುಟ್ಟುವುದು ನನಗೆ ಇಷ್ಟವಿಲ್ಲ. ನಾನು ತೋಟದಲ್ಲಿ ಏಕಾಂಗಿಯಾಗಿ ಇದ್ದು ಬಿಡುತ್ತೇನೆ. ಇದು ನನ್ನ ಅಪೇಕ್ಷೆ. ಜನರು ಈ ಸಂದೇಶವನ್ನು ಚೈತನ್ಯ ಮಹಾಪ್ರಭುಗಳೇ ತಿಳಿಸಿದಾಗ ಪ್ರಭುಗಳಿಗೆ ತುಂಬಾ ಸಂತೋಷವಾಯಿತು. ಆ ಸಮಯದಲ್ಲಿ ಕಾಶಿ ಮಿಶ್ರರು ದೇವಸ್ಥಾನದ ಪಾರುಪತ್ಯಗಾರರ ಜೊತೆಯಲ್ಲಿ ಬಂದು ಶ್ರೀ ಚೈತನ್ಯ ಮಹಾಪ್ರಭುಗಳ ಅಡಿದಾವರೆಗಳಿಗೆ ನಮಸ್ಕರಿಸಿದರು. ಎಲ್ಲಾ ವೈಷ್ಣವರು ಒಟ್ಟಾಗಿರುವುದನ್ನು ನೋಡಿ ಕಾಶಿ ಮಿಶ್ರರಿಗೂ ಪಾರುಪತ್ಯಗಾರರಿಗೂ ತುಂಬಾ ಸಂತೋಷವಾಯಿತು. ಸಂತೋಷಾತಿರೇಕದಿಂದ ಅವರು ಯಥಾಯೋಗ್ಯವಾಗಿ ಭಕ್ತರನ್ನೆಲ್ಲ ಭೇಟಿ ಮಾಡಿದರು. ಇಬ್ಬರು ಚೈತನ್ಯ ಮಹಾಪ್ರಭುಗಳ ಬಳಿ ನಿವೇದನೆ ಮಾಡಿಕೊಂಡರು: ಎಲ್ಲಾ ವೈಷ್ಣವರಿಗೂ ಸೂಕ್ತ ಏರ್ಪಾಟುಗಳನ್ನು ಮಾಡುವಂತೆ ದಯವಿಟ್ಟು ನಮಗೆ ಅಪ್ಪಣೆ ನೀಡಿ. ಎಲ್ಲಾ ವೈಷ್ಣವರಿಗೂ ವಸತಿಗಳನ್ನು ಏರ್ಪಾಟು ಮಾಡಲಾಗಿದೆ. ಈಗ ಅವರಿಗೆಲ್ಲ ಮಹಾಪ್ರಸಾದವನ್ನು ಹಂಚೋಣ. ಕೂಡಲೇ ಚೈತನ್ಯ ಮಹಾಪ್ರಭುಗಳು ಗೋಪಿನಾಥ ಆಚಾರ್ಯರಿಗೆ ಹೇಳಿದರು: ದಯವಿಟ್ಟು ವೈಷ್ಣವರ ಜೊತೆ ಹೋಗಿ ಕಾಶಿ ಮಿಶ್ರ ಹಾಗೂ ದೇವಸ್ಥಾನದ ಪಾರುಪತ್ಯಗಾರರು ಎಲ್ಲೆಲ್ಲಿ ವಸತಿಗಳನ್ನು ಕೊಡುತ್ತಾರೋ ಅಲ್ಲಲ್ಲಿ ವೈಷ್ಣವರಿಗೆ ಇಳಿದುಕೊಳ್ಳಲು ಏರ್ಪಾಟು ಮಾಡಿ. ನಂತರ ಪ್ರಭುಗಳು ಕಾಶಿ ಮಿಶ್ರರಿಗೂ ದೇವಸ್ಥಾನದ ಪಾರುಪತ್ಯಗಾರರಿಗೂ ಹೇಳಿದರು: ಜಗನ್ನಾಥನ ಪ್ರಸಾದ ಶೇಷವನ್ನು ವಾಣಿನಾಥ ರಾಯರ ವಶಕ್ಕೆ ಕೊಟ್ಟುಬಿಡಿ. ಅವರು ಎಲ್ಲ ವೈಷ್ಣವರ ಯೋಗಕ್ಷೇಮ ನೋಡಿಕೊಂಡು ಅವರಿಗೆ ಮಹಾಪ್ರಸಾದವನ್ನು ವಿತರಣೆ ಮಾಡುತ್ತಾರೆ. ವಾಣಿನಾಥ. ಅನಂತರ ಚೈತನ್ಯ ಮಹಾಪ್ರಭುಗಳು ಹೇಳಿದರು: ನಾನಿರುವ ಸ್ಥಳದ ಬಳಿ ಈ ಹೂ ತೋಟದಲ್ಲಿ ನಿರ್ಜನವಾದ ಒಂದು ಕೋಣೆ ಇದೆ. ದಯವಿಟ್ಟು ಆ ಕೊಠಡಿಯನ್ನು ನನಗೆ ಕೊಡಿ. ನನಗೆ ಅದರ ಅವಶ್ಯಕತೆ ಇದೆ. ಆ ನಿರ್ಜನ ಪ್ರದೇಶದಲ್ಲಿ ಕುಳಿತು ನಾನು ಭಗವಂತನ ಚರಣ ಕಮಲಗಳ ಸ್ಮರಣೆ ಮಾಡುವೆ. ಅದು ಅವ್ರಿಗಲ್ಲ, ಅದು ಹರಿದಾಸ ಠಾಕೂರರಿಗೆ. ಕಾಶಿ ಮಿಶ್ರರು ಅನಂತರ ಚೈತನ್ಯ ಮಹಾಪ್ರಭುಗಳು ಹೇಳಿದರು: ಎಲ್ಲವೂ ನಿಮಗೆ ಸೇರಿದ್ದು. ನೀವು ಬೇಡುವುದರಿಂದ ಏನು ಪ್ರಯೋಜನ? ನಿಮ್ಮಿಷ್ಟ ಬಂದದ್ದನ್ನು ನೀವು ತೆಗೆದುಕೊಳ್ಳಬಹುದು. ಪ್ರಭು, ನಾವಿಬ್ಬರು ನಿಮ್ಮ ಕಿಂಕರರು. ನಿಮ್ಮ ಆಜ್ಞಾ ಪಾಲನೆಗಾಗಿ ಇಲ್ಲಿ ಇದ್ದೇವೆ. ಕೃಪೆ ತೋರಿ ನಿಮಗೆ ಏನು ಬೇಕೋ ಅದನ್ನು ಅಪ್ಪಣೆ ಮಾಡಿ. ಹೀಗೆ ಹೇಳಿ ಕಾಶಿ ಮಿಶ್ರರು ದೇವಸ್ಥಾನದ ಪಾರುಪತ್ಯಗಾರರು ಅಲ್ಲಿಂದ ಹೊರಟರು. ಗೋಪಿನಾಥ ಮತ್ತು ವಾಣಿನಾಥರು ಅವರ ಜೊತೆ ಹೊರಟರು. ಅನಂತರ ಎಲ್ಲಾ ನಿವಾಸ ಸ್ಥಳಗಳನ್ನು ಗೋಪಿನಾಥರಿಗೆ ತೋರಿಸಲಾಯಿತು. ವಾಣಿನಾಥರಿಗೆ ಜಗನ್ನಾಥ ಸ್ವೀಕರಿಸಿದ ಪ್ರಸಾದ ಅವಶೇಷವನ್ನು ಭಾರೀ ಪ್ರಮಾಣದಲ್ಲಿ ನೀಡಲಾಯಿತು. ವಾಣಿನಾಥ ರಾಯರು ತಿಂಡಿ ತಿನಿಸು ಮತ್ತಿತರ ಆಹಾರ ಪದಾರ್ಥಗಳು ಸೇರಿದಂತೆ ಭಾರೀ ಪ್ರಮಾಣದಲ್ಲಿ ಜಗನ್ನಾಥ ಪ್ರಸಾದವನ್ನು ತಂದರು. ಗೋಪಿನಾಥ ಆಚಾರ್ಯರು ಎಲ್ಲಾ ನಿವಾಸಗಳನ್ನು ಸ್ವಚ್ಛಗೊಳಿಸಿ ವಾಪಸ್ಸು ಬಂದರು. ಅನಂತರ ಚೈತನ್ಯ ಮಹಾಪ್ರಭುಗಳು ಎಲ್ಲಾ ವೈಷ್ಣವರನ್ನು ಉದ್ದೇಶಿಸಿ ತಮ್ಮ ಮಾತನ್ನು ಆಲಿಸಬೇಕೆಂದು ಹೀಗೆ ಹೇಳಿದರು: ಈಗ ನೀವು ನಿಮ್ಮ ನಿಮ್ಮ ನಿವಾಸಗಳಿಗೆ ಹೋಗಬಹುದು. ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿ ದೇವಸ್ಥಾನದ ಗೋಪುರ ದರ್ಶನ ಮಾಡಿ ಆಮೇಲೆ ಮತ್ತೆ ಇಲ್ಲಿಗೆ ವಾಪಸ್ಸು ಬಂದು ಊಟ ಮಾಡಿ. ದೇವಸ್ಥಾನದ ಗೋಪುರ ದರ್ಶನ, ಯಾಕಂದ್ರೆ ಅದು ದರ್ಶನದ ಸಮಯ ಆಗಿರ್ಲಿಲ್ಲ ಅನ್ಸುತ್ತೆ. ಚೈತನ್ಯ ಮಹಾಪ್ರಭುಗಳಿಗೆ ನಮಸ್ಕಾರ ಮಾಡಿ ಭಕ್ತರೆಲ್ಲ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು. ಗೋಪಿನಾಥ ಆಚಾರ್ಯರು ಅವರಿಗೆ ಅವರವರ ನಿವಾಸವನ್ನು ತೋರಿಸಿದರು. ಇದಾದ ನಂತರ ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರನ್ನು ಭೇಟಿ ಮಾಡಲು ಹೋದರು.
ಆಗ ಅವರು ಪ್ರೇಮಾತಿಶಯದಲ್ಲಿ ಮಹಾಮಂತ್ರವನ್ನು ಜಪಿಸುತ್ತಿದ್ದರು. ಹರಿದಾಸರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಂತ್ರವನ್ನು ಜಪಿಸುತ್ತಿದ್ದರು. ಹರಿದಾಸ ಠಾಕೂರರು ಚೈತನ್ಯ ಮಹಾಪ್ರಭುಗಳನ್ನು ನೋಡಿದೊಡನೆ ಅವರು ಪ್ರಭುಗಳಿಗೆ ಪ್ರಣಾಮ ಸಲ್ಲಿಸಲು ದಂಡದಂತೆ ಬಿದ್ದರು. ಆಗ ಚೈತನ್ಯ ಮಹಾಪ್ರಭುಗಳು ಅವರನ್ನು ಎದ್ದು ನಿಲ್ಲಿಸಿ ಆಲಂಗಿಸಿಕೊಂಡರು. ಅನಂತರ ಪ್ರಭುಗಳು ಮತ್ತು ಅವರ ಸೇವಕ ಇಬ್ಬರು ಪ್ರೇಮಾತಿರೇಕದಿಂದ ಅಳಲಾರಂಭಿಸಿದರು. ನಿಜವಾಗಿ ಹೇಳುವುದಾದರೆ ಪ್ರಭುಗಳು ತಮ್ಮ ಸೇವಕನ ಗುಣಗಳಿಂದ ಪರಿವರ್ತಿತರಾದರು. ಸೇವಕನು ತನ್ನ ಪ್ರಭುಗಳ ಗುಣಗಳಿಂದ ಪರಿವರ್ತಿತನಾದ. ಪ್ರಭುಗಳೇ ಸೇವಕನ ಗುಣದಿಂದ ಪರಿವರ್ತಿತನಾದ ಅಂದ್ರೆ ಹೆಂಗಿರ್ಬೇಕು? ಗುಣಲಕ್ಷಣಗಳು. ಅದಕ್ಕೆ ಚೈತನ್ಯ ಚರಿತಾಮೃತ ಓದ್ಬೇಕು. ನಿಜವಾಗ್ಲೂ ಭಕ್ತರಾಗ್ಬೇಕು ಅಂದ್ರೆ ನಾವು ಚೈತನ್ಯ ಚರಿತಾಮೃತವನ್ನು ಓದ್ಬೇಕು. ಯಾಕಂದ್ರೆ ಕೃಷ್ಣ ಭಕ್ತಿ ಅಂದ್ರೆ ಈ ಭಕ್ತರ ನಡುವಿನ ವ್ಯವಹಾರಗಳಿಲ್ದೆ ಹೋದ್ರೆ ನಮ್ಗೆ ಅರ್ಥ ಆಗಲ್ಲ ನಿಜವಾಗ್ಲೂ ಕೃಷ್ಣ ಭಕ್ತಿ ಏನು ಅಂತ. ಹರಿದಾಸ ಠಾಕೂರರು ಹೇಳಿದರು, ಪ್ರಿಯ ಪ್ರಭು, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ, ಏಕೆಂದರೆ ನಾನು ಪರಮ ಪತಿತ, ಅಸ್ಪೃಶ್ಯ ಮತ್ತು ಮಾನವರಲ್ಲಿ ತುಂಬಾ ಕೀಳಾದವನು. ಪ್ರಭುಗಳು ಹೇಳಿದರು, ನಾನು ನಿಮ್ಮನ್ನು ಮುಟ್ಟುವುದು ನಾನು ಪವಿತ್ರವಾಗಲು, ಏಕೆಂದರೆ ನಿಮ್ಮ ಪವಿತ್ರವಾದ ಚಟುವಟಿಕೆಗಳು ನನ್ನಲ್ಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಹೀಗೆ ಹರಿದಾಸ ಠಾಕೂರರನ್ನು ಪ್ರಶಂಸಿಸಿದರು. ಪ್ರತಿ ಕ್ಷಣದಲ್ಲೂ ನೀವು ಎಲ್ಲಾ ಪುಣ್ಯಕ್ಷೇತ್ರಗಳಲ್ಲೂ ಸ್ನಾನ ಮಾಡುತ್ತೀರಿ. ಪ್ರತಿ ಕ್ಷಣದಲ್ಲೂ ನೀವು ಮಹಾ ಯಜ್ಞ ಯಾಗಾದಿಗಳನ್ನು, ತಪಗಳನ್ನು, ದಾನ ಧರ್ಮಗಳನ್ನು ಮಾಡುವಿರಿ. ನೀವು ಸತತವಾಗಿ ಚತುರ್ವೇದಗಳನ್ನು ಅಧ್ಯಯನ ಮಾಡುತ್ತಿದ್ದೀರಿ. ಆದ್ದರಿಂದ ನೀವು ಯಾವುದೇ ಬ್ರಾಹ್ಮಣ ಅಥವಾ ಸನ್ಯಾಸಿಗಿಂತ ತುಂಬಾ ಉತ್ತಮರು. ಚೈತನ್ಯ ಮಹಾಪ್ರಭುಗಳು ಅನಂತರ ಈ ಶ್ಲೋಕವನ್ನು ಹೇಳಿದರು. ಪ್ರಭು, ನಿಮ್ಮ ಪವಿತ್ರ ನಾಮವನ್ನು ಯಾರು ಸದಾ ತಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಂಡಿರುವರೋ ಅವರು ದೀಕ್ಷೆ ಪಡೆದ ಬ್ರಾಹ್ಮಣನಿಗಿಂತ ಶ್ರೇಷ್ಠರು. ಅವನು ನಾಯಿ ತಿನ್ನುವ ಕುಲದಲ್ಲಿ ಹುಟ್ಟಿದ್ದರೂ, ಐಹಿಕವಾಗಿ ಕೀಳು ಜಾತಿಯವನಾದರೂ ಆತ ಶ್ರೇಷ್ಠನು. ಇದು ಭಗವಂತನ ಪವಿತ್ರ ನಾಮ ಜಪದ ಅದ್ಭುತ ಫಲ. ಆದ್ದರಿಂದ ಯಾರು ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವರೋ ಅವರು ವೇದದಲ್ಲಿ ಹೇಳಿರುವ ಎಲ್ಲಾ ಬಗೆಯ ತಪಗಳನ್ನು, ಯಜ್ಞ ಯಾಗಾದಿಗಳನ್ನು ಮಾಡಿದಂತೆ ಭಾವಿಸಬೇಕು. ಆತ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಮಿಂದಂತೆ ಭಾವಿಸಬೇಕು. ಅವನು ಎಲ್ಲಾ ವೇದಗಳನ್ನು ಅಧ್ಯಯನ ಮಾಡಿದವನು ಮತ್ತು ವಾಸ್ತವವಾಗಿ ಅವನು ಒಬ್ಬ ಆರ್ಯ. ತಿರ್ಗಾ ಇನ್ನೊಂದು ಶ್ಲೋಕ ಅನುವಾದ ಇಲ್ಲ, ಏನಾಯ್ತು ಇವ್ರಿಗೆ? 193. ಹೀಗೆ ಹೇಳಿ ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರರನ್ನು ಆ ಉದ್ಯಾನವನದೊಳಗೆ ಕರೆದುಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ಒಂದು ಏಕಾಂತ ಸ್ಥಳದಲ್ಲಿ ಅವರಿಗೆ ತಮ್ಮ ನಿವಾಸ ಸ್ಥಾನವನ್ನು ತೋರಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರರನ್ನು ಹೀಗೆ ಕೇಳಿಕೊಂಡರು, ಇಲ್ಲಿದ್ದುಕೊಂಡು ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಿ, ನಾನೇ ಪ್ರತಿನಿತ್ಯ ನಿಮ್ಮನ್ನು ಭೇಟಿಯಾಗಲು ಇಲ್ಲಿಗೆ ಬರುತ್ತೇನೆ. ಇಲ್ಲಿ ನೆಮ್ಮನೆಯಿಂದ ಇದ್ದುಕೊಂಡು ದೇವಸ್ಥಾನದ ಮೇಲಿನ ಚಕ್ರವನ್ನು ನೋಡುತ್ತಾ ನಮಸ್ಕಾರ ಮಾಡಿ, ನಿಮ್ಮ ಪ್ರಸಾದದ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ನಿಮಗೆ ಇಲ್ಲಿಗೆ ಕಳುಹಿಸಿಕೊಡುತ್ತೇನೆ. ನಿತ್ಯಾನಂದ ಪ್ರಭು, ಜಗದಾನಂದ ಪ್ರಭು, ದಾಮೋದರ ಪ್ರಭು ಮತ್ತು ಮುಕುಂದ ಪ್ರಭುಗಳು ಹರಿದಾಸ ಠಾಕೂರರನ್ನು ಭೇಟಿ ಮಾಡಿದಾಗ ಅವರಿಗೆಲ್ಲ ಪರಮಾನಂದವಾಯಿತು. ಚೈತನ್ಯ ಮಹಾಪ್ರಭುಗಳು ಸಮುದ್ರ ಸ್ನಾನ ಮುಗಿಸಿಕೊಂಡು ತಮ್ಮ ಮನೆಗೆ ಹಿಂದಿರುಗಿದ ನಂತರ ಅದ್ವೈತ ಪ್ರಭುಗಳೇ ಮೊದಲಾದ ಎಲ್ಲಾ ಭಕ್ತರು ಸಮುದ್ರ ಸ್ನಾನಕ್ಕೆ ಹೊರಟರು. ಸಮುದ್ರ ಸ್ನಾನ ಮಾಡಿದ ನಂತರ ಅದ್ವೈತ ಪ್ರಭು ಮತ್ತು ಇತರ ಭಕ್ತರು ಹಿಂದಿರುಗಿದರು. ವಾಪಸ್ ಬರುವಾಗ ಜಗನ್ನಾಥ ದೇವಾಲಯದ ಗೋಪುರ ದರ್ಶನ ಮಾಡಿದರು. ಅನಂತರ ಅವರು ಭೋಜನ ಮಾಡಲು ಚೈತನ್ಯ ಮಹಾಪ್ರಭುಗಳ ನಿವಾಸಕ್ಕೆ ಹೋದರು. ಚೈತನ್ಯ ಮಹಾಪ್ರಭುಗಳು ಎಲ್ಲಾ ಭಕ್ತರನ್ನು ಪಕ್ಕದಲ್ಲಿ ಯಥೋಚಿತ ಕ್ರಮದಲ್ಲಿ ಕುಳ್ಳಿರಿಸಿದರು. ಅನಂತರ ಅವರು ತಮ್ಮ ದಿವ್ಯ ಹಸ್ತದಿಂದ ಪ್ರಸಾದವನ್ನು ಎಲ್ಲರಿಗೂ ಹಂಚಿದರು. ಎಲ್ಲಾ ಭಕ್ತರಿಗೂ ಬಾಳೆ ಎಲೆಗಳ ಮೇಲೆ ಪ್ರಸಾದವನ್ನು ಬಡಿಸಿದರು. ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಂದು ಬಾಳೆಯ ಎಲೆಯ ಮೇಲೂ 2 ಅಥವಾ 3 ಆಹಾರವನ್ನು ಬಡಿಸಿದರು. ಏಕೆಂದರೆ ಅವರ ಧಾರಾಳವಾದ ಕೈಗಳಲ್ಲಿ ಅದಕ್ಕಿಂತ ಕಡಿಮೆ ಪ್ರಮಾಣ ಬಡಿಸಲು ಆಗುತ್ತಿರಲಿಲ್ಲ. ಎಲ್ಲಾ ಭಕ್ತರು ತಮಗೆ ಬಡಿಸಿದ ಪ್ರಸಾದದ ಮೇಲೆ ಕೈಗಳನ್ನು ಎತ್ತಿ ಹಿಡಿದರು. ಪ್ರಭುಗಳು ಮೊದಲು ತಿನ್ನದೆ ಅವರೆಲ್ಲ ತಿನ್ನಲು ಇಷ್ಟಪಡಲಿಲ್ಲ. ಅನಂತರ ಸ್ವರೂಪ ದಾಮೋದರ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳಿಗೆ ಹೇಳಿದರು, ತಾವು ಕುಳಿತು ಪ್ರಸಾದ ಸ್ವೀಕರಿಸದೆ ಯಾರೂ ಅದನ್ನು ಸ್ವೀಕರಿಸುವುದಿಲ್ಲ. ನಿಮ್ಮೊಡನಿರುವ ಎಲ್ಲ ಸನ್ಯಾಸಿಗಳನ್ನು ಪ್ರಸಾದ ಸ್ವೀಕರಿಸಲು ಗೋಪಿನಾಥ ಆಚಾರ್ಯರು ಆಹ್ವಾನಿಸಿದ್ದಾರೆ. ಗೋಪಿನಾಥ ಆಚಾರ್ಯರು ಈಗಾಗಲೇ ಬಂದಿದ್ದಾರೆ. ಸನ್ಯಾಸಿಗಳಿಗೆಲ್ಲ ವಿನಿಯೋಗ ಮಾಡಲು ಸಾಕಷ್ಟು ಪ್ರಸಾದವನ್ನು ತಂದಿದ್ದಾರೆ. ಪರಮಾನಂದ ಪುರಿ ಮತ್ತು ಬ್ರಹ್ಮಾನಂದ ಭಾರತಿ ಮೊದಲಾದ ಸನ್ಯಾಸಿಗಳು ತಮಗಾಗಿ ಕಾಯುತ್ತಿದ್ದಾರೆ. ನೀವು ನಿತ್ಯಾನಂದ ಪ್ರಭುಗಳ ಜೊತೆ ಕುಳಿತು ಭೋಜನ ಮಾಡಬಹುದು. ನಾನು ಎಲ್ಲ ವೈಷ್ಣವರಿಗೂ ಪ್ರಸಾದವನ್ನು ಬಡಿಸುತ್ತೇನೆ. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರರಿಗೆ ಕೊಡುವುದಕ್ಕೋಸ್ಕರ ಒಂದಿಷ್ಟು ಪ್ರಸಾದವನ್ನು ಎಚ್ಚರಿಕೆಯಿಂದ ಗೋವಿಂದನ ಕೈಗೆ ಕೊಟ್ಟರು. ನೋಡಿ, ಭಕ್ತರನ್ನ ಭಗವಂತ ಮರೆಯೋದಿಲ್ಲ.
ಅವರೊಬ್ಬರೇ ಅಲ್ಲಿ ಬೇರೆ ಕಡೆ ಉದ್ಯಾನವನದಲ್ಲಿ ಇದ್ದಾರೆ, ಏಕಾಂತ ಸ್ಥಳದಲ್ಲಿ. ಅವ್ರಿಗೆ ಗೋವಿಂದರ ಮೂಲಕ ಕೊಟ್ಟು ಕಳಿಸ್ತಾರೆ. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಇತರ ಸನ್ಯಾಸಿಗಳೊಡನೆ ಭೋಜನ ಮಾಡಲು ಕುಳಿತುಕೊಂಡರು. ಗೋಪಿನಾಥ ಆಚಾರ್ಯರು ಪರಮ ಸಂತೋಷದಿಂದ ಪ್ರಸಾದ ಹಂಚಲು ಆರಂಭಿಸಿದರು. ಎಲ್ಲಾ ಸೇವೆಯೂ ಸಂತೋಷ. ಅನಂತರ ಸ್ವರೂಪ ದಾಮೋದರ ಗೋಸ್ವಾಮಿ, ದಾಮೋದರ ಪಂಡಿತ ಮತ್ತು ಜಗದಾನಂದ ಮೂವರು ಆನಂದದಿಂದ ಭಕ್ತರಿಗೆಲ್ಲ ಪ್ರಸಾದ ಹಂಚಲು ಆರಂಭಿಸಿದರು. ಅವರು ನಾನಾ ಬಗೆಯ ಸಿಹಿ ತಿಂಡಿಗಳನ್ನು, ಸಿಹಿ ಅನ್ನಗಳನ್ನು ಕಂಠ ಪೂರ್ತಿ ತಿಂದರು. ಮಧ್ಯೆ ಮಧ್ಯೆ ಅವರು ಮಹಾದಾನಂದದಿಂದ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುತ್ತಿದ್ದರು. ಪ್ರತಿಯೊಬ್ಬರೂ ಊಟ ಮುಗಿಸಿ ಕೈ ಬಾಯಿ ತೊಳೆದುಕೊಂಡ ನಂತರ ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಬ್ಬರಿಗೂ ಹಾರ ಹಾಕಿ ಚಂದನ ಪೂಜಿಸಿದರು. ಹೀಗೆ ಪ್ರಸಾದ ಸ್ವೀಕರಿಸಿದ ನಂತರ ಅವರೆಲ್ಲರೂ ತಮ್ಮ ತಮ್ಮ ನಿವಾಸಗಳಿಗೆ ಹೋಗಿ ವಿಶ್ರಾಂತಿ ಪಡೆದರು. ಮತ್ತೆ ಸಂಜೆ ಅವರು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಲು ಬಂದರು. ಆ ಸಮಯಕ್ಕೆ ಶ್ರೀ ರಾಮಾನಂದ ರಾಯರು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಲು ಬಂದರು. ಆಗ ಪ್ರಭುಗಳು ರಾಯರನ್ನು ಎಲ್ಲಾ ವೈಷ್ಣವರಿಗೂ ಪರಿಚಯ ಮಾಡಿಕೊಟ್ಟರು. ಅನಂತರ ದೇವೋತ್ತಮ ಪರಮ ಪುರುಷ ಚೈತನ್ಯ ಮಹಾಪ್ರಭುಗಳು ಅವರನ್ನೆಲ್ಲ ಜಗನ್ನಾಥ ಮಂದಿರಕ್ಕೆ ಕರೆದೊಯ್ದು ಅಲ್ಲಿ ಪವಿತ್ರ ನಾಮ ಸಂಕೀರ್ತನೆಯನ್ನ ಆರಂಭಿಸಿದರು. ಭಗವಂತನ ಧೂಪ ಆರತಿಯನ್ನು ನೋಡಿದ ನಂತರ ಅವರೆಲ್ಲರೂ ಸಂಕೀರ್ತನೆ ಮಾಡಲು ಶುರು ಮಾಡಿದರು. ಆಮೇಲೆ ಪಡಿಚಾ ಅಂದರೆ ದೇವಸ್ಥಾನದ ಪಾರುಪತ್ಯಗಾರನು ಬಂದು ಪ್ರತಿಯೊಬ್ಬರಿಗೂ ಹೂಮಾಲೆಗಳನ್ನು, ಚಂದನವನ್ನು ಕೊಟ್ಟನು. ಸಂಕೀರ್ತನೆ ಮಾಡಲು 4 ದಿಕ್ಕುಗಳಲ್ಲಿ 4 ತಂಡ ಮಾಡಿಕೊಂಡರು. ಮಧ್ಯದಲ್ಲಿ ಸಚೀದೇವಿಯ ಪುತ್ರರಾದ ಸಾಕ್ಷಾತ್ ಪ್ರಭುಗಳೇ ನರ್ತನ ಮಾಡಲಾರಂಭಿಸಿದರು. 4 ತಂಡಗಳಲ್ಲಿ 8 ಮೃದಂಗಗಳು, 32 ಕರತಾಲಗಳು ಇದ್ದವು. ಎಲ್ಲರೂ ಕೂಡಿಕೊಂಡು ದಿವ್ಯ ಧ್ವನಿ ಮಾಡಲು ತೊಡಗಿದರು. ಪ್ರತಿಯೊಬ್ಬರು ಭೇಷ್ ಭೇಷ್ ಎಂದರು. ಸಂಕೀರ್ತನೆ ಧ್ವನಿ ಮೊಳಗಿದೊಡನೆ ಭಾಗ್ಯ ಉದಯವಾಯಿತು. 14 ಲೋಕಗಳಿಗೂ ಆ ಧ್ವನಿ ನುಗ್ಗಿ ಇಡೀ ಜಗತ್ತನ್ನ ಆವರಿಸಿತು. ಸಂಕೀರ್ತನೆ ಆರಂಭವಾದೊಡನೆ ಭಾವಾತಿರೇಕ ಉಕ್ಕಿ ಹರಿಯಿತು. ಜಗನ್ನಾಥ ಪುರಿಯ ನಿವಾಸಿಗಳೆಲ್ಲ ಓಡೋಡಿ ಬಂದರು. ಅಂತಹ ಸಂಕೀರ್ತನೆಯನ್ನು ನೋಡಿ ಪ್ರತಿಯೊಬ್ಬರು ಆಶ್ಚರ್ಯಚಕಿತರಾದರು. ಹಿಂದೆಂದೂ ಅಂತಹ ಸಂಕೀರ್ತನೆ ಆಗಿರಲಿಲ್ಲವೆಂದು, ಭಗವಂತನ ಬಗ್ಗೆ ಆನಂದಾತಿರೇಕದ ಪ್ರದರ್ಶನ ಆಗಿರಲಿಲ್ಲವೆಂದು ಪ್ರತಿಯೊಬ್ಬರೂ ಒಪ್ಪಿದರು. ಆಗ ಚೈತನ್ಯ ಮಹಾಪ್ರಭುಗಳು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿ ಒಂದೇ ಸಮನಾಗಿ ಇಡೀ ಪ್ರದೇಶದಲ್ಲಿ ನರ್ತನ ಮಾಡಿದರು. ಪ್ರದಕ್ಷಿಣೆ ಮಾಡುತ್ತಿದ್ದಂತೆ 4 ಸಂಕೀರ್ತನಾ ತಂಡಗಳು ಮುಂದೆ ಮತ್ತು ಹಿಂದೆ ಹಾಡಿದವು. ಚೈತನ್ಯ ಮಹಾಪ್ರಭುಗಳು ನೆಲದ ಮೇಲೆ ಬಿದ್ದಾಗ ನಿತ್ಯಾನಂದ ಪ್ರಭುಗಳು ಅವರನ್ನು ಎತ್ತಿದರು. ಸಂಕೀರ್ತನೆ ನಡೆಯುತ್ತಿದ್ದಾಗ ಚೈತನ್ಯ ಮಹಾಪ್ರಭುಗಳ ದೇಹದಲ್ಲಿ ಪ್ರೇಮಾತಿರೇಕ, ಆನಂದ ಬಾಷ್ಪ, ನಡುಕ, ಬೆವರು, ಗಂಭೀರ ಧ್ವನಿ ಉಂಟಾಗುತ್ತಿದ್ದವು. ಈ ಬದಲಾವಣೆಯನ್ನು ನೋಡಿ ಅಲ್ಲಿ ನೆರೆದವರೆಲ್ಲ ಆಶ್ಚರ್ಯಚಕಿತರಾದರು. ಪಿಚಕಾರಿಯಿಂದ ಬಲವಾಗಿ ಹೊರಬರುವ ನೀರಿನಂತೆ ಪ್ರಭುಗಳ ಕಣ್ಣುಗಳಿಂದ ಕಣ್ಣೀರು ಚಿಮ್ಮಿತು. ಉತ್ಪ್ರೇಕ್ಷೆ ಅಲ್ಲ ಇದು, ನಿಜವಾಗಿ ಅವರ ಸುತ್ತಲೂ ಇದ್ದ ಜನರೆಲ್ಲ ಅವರ ಕಣ್ಣೀರಿನಿಂದ ತೊಯ್ದು ಹೋದರು. ದೇವಸ್ಥಾನದ ಪ್ರದಕ್ಷಿಣೆ ಮಾಡಿದ ನಂತರ ಚೈತನ್ಯ ಮಹಾಪ್ರಭುಗಳು ಕೆಲ ಕಾಲ ದೇವಸ್ಥಾನದ ಹಿಂದೆ ಇದ್ದು ಸಂಕೀರ್ತನೆಯನ್ನು ಮುಂದುವರಿಸಿದರು. 4 ಕಡೆ 4 ಸಂಕೀರ್ತನ ತಂಡಗಳು ಗಟ್ಟಿಯಾಗಿ ಸಂಕೀರ್ತನೆ ಮಾಡಿದವು. ಮಧ್ಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಎತ್ತರಕ್ಕೆ ಹಾರಿ ಕುಣಿದರು. ಬಹಳ ಹೊತ್ತು ನರ್ತನ ಮಾಡಿದ ನಂತರ ಚೈತನ್ಯ ಮಹಾಪ್ರಭುಗಳು ತಟಸ್ಥವಾಗಿ ನಿಂತರು. ಆಮೇಲೆ 4 ಶ್ರೇಷ್ಠ ವ್ಯಕ್ತಿಗಳಿಗೆ ನರ್ತನ ಮಾಡಬೇಕೆಂದು ಆಜ್ಞಾಪಿಸಿದರು. ನಿತ್ಯಾನಂದ ಪ್ರಭುಗಳು ಒಂದು ತಂಡದಲ್ಲಿ ನರ್ತಿಸಲಾರಂಭಿಸಿದರು. ಇನ್ನೊಂದು ತಂಡದಲ್ಲಿ ಅದ್ವೈತ ಆಚಾರ್ಯರು, ವಕ್ರೇಶ್ವರ ಪಂಡಿತರು ಒಂದು ತಂಡದಲ್ಲೂ, ಶ್ರೀವಾಸ ಠಾಕೂರರು ಇನ್ನೊಂದರಲ್ಲೂ ನರ್ತಿಸಲಾರಂಭಿಸಿದರು. ನರ್ತನ ನಡೆಯುತ್ತಿದ್ದಾಗ ಚೈತನ್ಯ ಮಹಾಪ್ರಭುಗಳು ಅದನ್ನು ನೋಡುತ್ತಾ ಒಂದು ಪವಾಡವನ್ನು ಮಾಡಿದರು. ಚೈತನ್ಯ ಮಹಾಪ್ರಭುಗಳು ನರ್ತಕರ ನಡುವೆ ನಿಂತಿದ್ದರು. ಎಲ್ಲಾ ದಿಕ್ಕುಗಳಲ್ಲಿದ್ದ ಎಲ್ಲಾ ನರ್ತಕರು ಚೈತನ್ಯ ಮಹಾಪ್ರಭುಗಳು ತಮ್ಮನ್ನೇ ನೋಡುತ್ತಿರುವುದನ್ನು ಕಂಡರು. ಆ 4 ನರ್ತನವನ್ನು ನೋಡುವ ಸಲುವಾಗಿ ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಬ್ಬರನ್ನು ನೋಡುವ ಈ ಪವಾಡವನ್ನು ಪ್ರದರ್ಶಿಸಿದರು. ಚೈತನ್ಯ ಮಹಾಪ್ರಭುಗಳನ್ನು ನೋಡಿದ ಪ್ರತಿಯೊಬ್ಬರೂ ಪ್ರಭುಗಳು ಪವಾಡ ಮಾಡುತ್ತಿದ್ದರು ಎಂಬುದು ಗೊತ್ತಾಗುತ್ತಿತ್ತು. ಆದರೆ ಪ್ರಭುಗಳು 4 ಕಡೆ ಹೇಗೆ ನೋಡುತ್ತಿದ್ದರು ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಬೃಂದಾವನದ ಲೀಲೆಗಳಲ್ಲಿ ಕೃಷ್ಣನು ಯಮುನಾ ನದಿ ತೀರದಲ್ಲಿ ತನ್ನ ಮಿತ್ರರ ಜೊತೆ ಮಧ್ಯದಲ್ಲಿ ಕುಳಿತು ತಿನ್ನುತ್ತಿದ್ದಾಗ ಪ್ರತಿಯೊಬ್ಬ ಗೊಲ್ಲ ಬಾಲಕನೂ ಸಹ ಕೃಷ್ಣನು ತನ್ನನ್ನೇ ನೋಡುತ್ತಿದ್ದಾನೆಂದು ಕಂಡನು. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ನರ್ತನವನ್ನು ನೋಡಿದಾಗ ಪ್ರತಿಯೊಬ್ಬ ನರ್ತಕನೂ ಸಹ ಚೈತನ್ಯ ಮಹಾಪ್ರಭುಗಳು ತನ್ನೆದುರಿಗೇ ಇದ್ದಾನೆಂದು ಕಂಡನು. ನರ್ತನ ಮಾಡುತ್ತಿದ್ದಾಗ ಯಾರಾದರೂ ಹತ್ತಿರ ಬಂದರೆ ಚೈತನ್ಯ ಮಹಾಪ್ರಭುಗಳು ಅವರನ್ನು ಗಾಢವಾಗಿ ಆಲಂಗಿಸುತ್ತಿದ್ದರು. ಸೊಗಸಾದ ನೃತ್ಯ, ಮಹಾಪ್ರೇಮ ಮತ್ತು ಸೊಗಸಾದ ಸಂಕೀರ್ತನೆಗಳನ್ನು ಕೇಳಿ ಜಗನ್ನಾಥ ಪುರಿಯ ಜನರೆಲ್ಲರೂ ಪ್ರೇಮ ಸಾಗರದಲ್ಲಿ ತೇಲಿ ಹೋದರು. ಸಂಕೀರ್ತನೆ ಮಹತ್ವವನ್ನು ಕೇಳಿ ಪ್ರತಾಪರುದ್ರಂ ರಾಜನು ತನ್ನ ಅರಮನೆಯ ತಾರಸಿಯ ಮೇಲೆ ಹೋಗಿ ತನ್ನ ಪರಿವಾರದೊಡನೆ ನರ್ತನ ಸಂಕೀರ್ತನೆಗಳನ್ನು ವೀಕ್ಷಿಸಿದನು.
ಚೈತನ್ಯ ಮಹಾಪ್ರಭುಗಳ ಕೀರ್ತನೆಯನ್ನು ನೋಡಿ ರಾಜ ನಿಬ್ಬೆರಗಾದನು. ರಾಜನಿಗೆ ಪ್ರಭುಗಳನ್ನು ಭೇಟಿ ಮಾಡಬೇಕೆಂಬ ತಳಮಳ ಅಪಾರವಾಯಿತು. ಸಂಕೀರ್ತನೆ ಮುಗಿದ ನಂತರ ಜಗನ್ನಾಥ ವಿಗ್ರಹಕ್ಕೆ ಪುಷ್ಪಾಚರಣೆ ಮಾಡುವುದನ್ನು ಚೈತನ್ಯ ಮಹಾಪ್ರಭುಗಳು ನೋಡಿದರು. ಅನಂತರ ಅವರು ಮತ್ತು ಎಲ್ಲಾ ವೈಷ್ಣವರು ಪ್ರಭುಗಳ ನಿವಾಸಕ್ಕೆ ಹಿಂದಿರುಗಿದರು. ಆನಂತರ ದೇವಸ್ಥಾನದ ಪಾರುಪತ್ಯಗಾರರು ಭಾರಿ ಪ್ರಮಾಣದಲ್ಲಿ ಪ್ರಸಾದವನ್ನು ತಂದುಕೊಟ್ಟರು. ಅದನ್ನು ಚೈತನ್ಯ ಮಹಾಪ್ರಭುಗಳೇ ಖುದ್ದಾಗಿ ಎಲ್ಲಾ ಭಕ್ತರಿಗೂ ಹಂಚಿದರು. ಕೊನೆಗೆ ಅವರೆಲ್ಲ ಮಲಗಿಕೊಳ್ಳಲು ಹೋದರು. ಹೀಗೆ ಸಚಿಮಾತೆಯ ಪುತ್ರರಾದ ಚೈತನ್ಯ ಮಹಾಪ್ರಭುಗಳು ತಮ್ಮ ಲೀಲೆಗಳನ್ನು ಪ್ರದರ್ಶಿಸಿದರು. ಜಗನ್ನಾಥಪುರಿಯಲ್ಲಿ ಭಕ್ತರು ಚೈತನ್ಯ ಮಹಾಪ್ರಭುಗಳ ಜೊತೆ ಇದ್ದಷ್ಟು ಕಾಲವೂ ಪ್ರತಿನಿತ್ಯ ಸಂಕೀರ್ತನ ಲೀಲೆಯನ್ನು ಅತ್ಯುತ್ಸಾಹದಿಂದ ನಡೆಸಲಾಯಿತು. ಹೀಗೆ ನಾನು ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆಯ ಲೀಲೆಯನ್ನು ಕಥನ ಮಾಡಿದ್ದೇನೆ. ನಾನು ಎಲ್ಲರಿಗೂ ಈ ಶ್ರೇಯ ಪ್ರಾರ್ಥನೆ ಮಾಡುತ್ತೇನೆ. ಈ ಕಥನವನ್ನು ಕೇಳುವುದರಿಂದ ಒಬ್ಬನು ಖಂಡಿತವಾಗಿ ಚೈತನ್ಯ ಮಹಾಪ್ರಭುಗಳ ಸೇವಕನಾಗುತ್ತಾನೆ. ಶ್ರೀರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ, ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಇದರೊಂದಿಗೆ 11ನೇ ಅಧ್ಯಾಯ ಮುಗೀತು. ಇನ್ನೊಂದು ಪುಸ್ತಕ ಇವಾಗ ನನ್ನ ಹತ್ರ ಇಲ್ಲ, ಹಾಗಾಗಿ ಇವತ್ತು ಇಲ್ಲೇ ನಿಲ್ಸೋಣ. ಹರೇ ಕೃಷ್ಣ. ಓಕೆ, ಒಂದು ನಿಮಿಷ ಇದೆ, ಸ್ಟಾಪ್ ಮಾಡ್ತೀನಿ ರೆಕಾರ್ಡಿಂಗ್.